ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 292ನೆಯ ಅಧ್ಯಾಯವಾದ ಪುರಾಣವನ್ನು ಕೇಳುವಾಗ ಅನುಸರಿಸಬೇಕಾದ ನಿಯಮಗಳು ಎಂಬ ಮತ್ಸ್ಯ ಪುರಾಣದ ಕಡೆಯ ಅಧ್ಯಾಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪುರಾಣವನ್ನು ಕೇಳುವಾಗ ಅನುಸರಿಸಬೇಕಾದ ನಿಯಮಗಳು ಈ ಮುಂದಿನಂತೆ ಹೇಳಲ್ಪಟ್ಟಿವೆ. ಪುರಾಣವನ್ನು ಕೇಳುವವರು ಶ್ರದ್ಧಾ ಭಕ್ತಿಗಳಿಂದ ಕೂಡಿದವರಾಗಿರಬೇಕು. ಬೇರೆ ಕೆಲಸಗಳಿಗೆ ಆ ಸಮಯದಲ್ಲಿ ಗಮನವನ್ನು ಕೊಡಬಾರದು. ಪರಿಶುದ್ಧರಾಗಿ ಏಕಾಗ್ರ ಚಿತ್ತದಿಂದ ಮೌನವಾಗಿ ಕೇಳಬೇಕು. ಈ ನಿಯಮಗಳನ್ನು ಅನುಸರಿಸಿದರೆ ಪುಣ್ಯಭಾಗಿಗಳಾಗುವರು. ಪುಣ್ಯ ಕಥೆಯನ್ನು ಭಕ್ತಿ ಇಲ್ಲದೆ ಯಾರು ಕೇಳುತ್ತಾರೋ ಅವರನ್ನು ಮನುಷ್ಯರಲ್ಲಿ ಅಧಮರೆನ್ನಬೇಕು. ಅವರಿಗೆ ಪುಣ್ಯದ ಫಲವು ಲಭಿಸುವುದಿಲ್ಲ. ಪ್ರತಿಯೊಂದು ಜನ್ಮದಲ್ಲೂ ದುಃಖವೇ ಒದಗುವುದು. ಗಂಧ, ಪುಷ್ಪ, ಧೂಪ, ದೀಪ, ತಾಂಬೂಲ
ಮುಂತಾದವುಗಳನ್ನು ಸಮರ್ಪಿಸಿ ಪೂಜೆ ಮಾಡಿ ಭಕ್ತಿಯಿಂದ ಪುರಾಣವನ್ನು ಕೇಳತಕ್ಕ ಸುಕೃತಶಾಲಿಗಳಿಗೆ ಬಡತನವು ಎಂದೆಂದಿಗೂ ಬಾರದು. ಇದರಲ್ಲಿ ಸಂಶಯವೇ ಇಲ್ಲ. ಕಥೆಯು ನಡೆಯುತ್ತಿರುವಾಗ ಸುಖಾಂತರಗಳಿಗೆ ಮನಸ್ಸು ಕೊಟ್ಟು ನಡುವೆ ಎದ್ದು ಹೋಗುವವರು ಪತ್ನಿಯನ್ನು ಸಂಪತ್ತನ್ನು ಕಳೆದುಕೊಳ್ಳುವರು. ತಲೆಗೆ ರುಮಾಲನ್ನು ಹಾಕಿಕೊಂಡು ಪವಿತ್ರವಾದ ಪುರಾಣ ಕಥೆಯನ್ನು ಕೇಳಬಾರದು. ಹಾಗೆ ಮಾಡಿದರೆ ಪಾಪ ಬರುತ್ತದೆ. ಅಂತಹವರು ಜನ್ಮಾಂತರದಲ್ಲಿ ಕೊಕ್ಕರೆಯಾಗಿ ಹುಟ್ಟುತ್ತಾರೆ. ಅವರು ಮನುಷ್ಯರಲ್ಲಿ ಅಧಮರೆನಿಸಿಕೊಳ್ಳುತ್ತಾರೆ. ತಾಂಬೂಲವನ್ನು ಹಾಕಿಕೊಳ್ಳುತ್ತಾ ಪುಣ್ಯಕಥೆಯನ್ನು ಯಾರು ಕೇಳುತ್ತಾರೋ ಅವರನ್ನು ಯಮದೂತರು ಎಳೆದೊಯ್ದು ನಾಯಿಯ ಮಲವನ್ನು ತಿನ್ನಿಸುತ್ತಾರೆ. ಉನ್ನತವಾದ ಆಸನದ ಮೇಲೆ ಕುಳಿತುಕೊಂಡು ಕಥೆಯನ್ನು ಕೇಳುವ ಡಂಭಾಚಾರದವರು ಅನಂತಕಾಲ ನರಕದಲ್ಲಿ ಬಿದ್ದು ಗೋಳಾಡುವರು. ಬಳಿಕ ಕಾಗೆಗಳಾಗಿ ಹುಟ್ಟುವರು. ಆರಾಮ ಕುರ್ಚಿ ಮುಂತಾದ ಉತ್ತಮವಾದ ಆಸನಗಳಲ್ಲಾಗಲಿ, ಮಂಚ, ಕಾಲುಮಣೆ ಮುಂತಾದ ಮಧ್ಯಮವಾದ ಆಸನಗಳಲ್ಲಾಗಲಿ ಕುಳಿತು ಸತ್ಕಥೆಯನ್ನು ಯಾರು ಕೇಳುವರೋ ಅವರು ಮತ್ತೀಮರವಾಗಿ ಜನಿಸುತ್ತಾರೆ. ಬಂದ ಕೂಡಲೇ ನಮಸ್ಕಾರ ಮಾಡದೆ ಕಥೆಯನ್ನು ಕೇಳುವುದಕ್ಕೆ ತೊಡಗುವ ಜನರು ವಿಷಭಕ್ಷಕರಾಗುವರು. ಮಲಗಿಕೊಂಡು ಕೇಳಿದರೆ ಹೆಬ್ಬಾವಾಗಿ ಹುಟ್ಟುವರು. ಕಥೆಯನ್ನು ಹೇಳುವವನಿಗೆ ಸರಿಸಮಾನವಾದ ಆಸನದ ಮೇಲೆ ಕುಳಿತುಕೊಂಡು ಕೇಳುವವನು ಗುರುಪತ್ನಿ ಸಮಾಗಮದ ಪಾಪಕ್ಕೆ ಗುರಿಯಾಗುವನು. ನರಕದಲ್ಲಿ ಬೀಳುವನು. ಪುರಾಣಗಳನ್ನು ಬಲ್ಲವರನ್ನು ಪಾಪಹಾರಕವಾದ ಪುಣ್ಯಕಥೆಯನ್ನು ನಿಂದಿಸುವ ಮನುಷ್ಯರು 100 ಜನ್ಮಗಳಲ್ಲಿ ಹಂದಿಗಳಾಗಿ ಹುಟ್ಟುವರು. ಕಥೆಯನ್ನು ಹೇಳುತ್ತಿರುವ ಕಾಲದಲ್ಲಿ ಅಸಭ್ಯವಾದ ಮಾತುಗಳನ್ನು ಆಡುವವರು ಕತ್ತೆಗಳಾಗಿಯೂ ಕೋಳಿಗಳಾಗಿಯೂ ಜನಿಸುತ್ತಾರೆ. ಒಂದು ಸಲವಾದರೂ ಪುಣ್ಯಕರವಾದ ಸತ್ಕಥೆಯನ್ನು ಕೇಳದ ಮನುಷ್ಯರು ಘೋರವಾದ ನರಕಗಳಿಗೆ ತುತ್ತಾಗುವರು. ಬಳಿಕ ಕಾಡು ಹಂದಿಯ ಜನ್ಮವನ್ನು ಎತ್ತುವರು. ಸತ್ಕಥೆಯು ನಡೆಯುವುದಕ್ಕೆ ತಮ್ಮ ಸಮ್ಮತಿಯನ್ನು ಕೊಡತಕ್ಕವರು ಸತ್ಪುರುಷರೆನಿಸುವರು. ಅವರು ಕಥೆಯನ್ನು ಕೇಳದಿದ್ದರೂ ಶಾಶ್ವತವಾದ ಸದ್ಗತಿಯನ್ನು ಪಡೆಯುವರು. ಕಥೆಯನ್ನು ಹೇಳುತ್ತಿರುವಾಗ ಅದಕ್ಕೆ ಅಡ್ಡಿಯನ್ನು ತಂದೊಡ್ಡುವ ಮೂರ್ಖರು ಕೋಟಿ ವರ್ಷಗಳ ಕಾಲ ನರಕದಲ್ಲಿ ದುಃಖಪಡುವರು. ತರುವಾಯ ಊರ ಹಂದಿಗಳಾಗಿ ಹುಟ್ಟುವರು. ಪುಣ್ಯಪ್ರದವಾದ ಪುರಾಣ ಕಥೆಯನ್ನು ಜನರಿಗೆ ಹೇಳುವ ಧರ್ಮಾತ್ಮರು ಕೋಟಿಗಟ್ಟಲೆ ಕಲ್ಪಗಳ ಕಾಲ ಬ್ರಹ್ಮಲೋಕದಲ್ಲಿ ವಾಸಿಸುವರು. ಪೌರಾಣಿಕನಿಗೆ ಆಸನಕ್ಕಾಗಿ ಕಂಬಳಿ, ಕೃಷ್ಣಾಜಿನ, ವಸ್ತ್ರ, ಕಾಲುಮಣೆ, ಮಣೆ ಮುಂತಾದುವನ್ನು ಯಾರು ಕೊಡುತ್ತಾರೋ ಅವರು ಸ್ವರ್ಗಲೋಕವನ್ನೈದಿ ಮನಸ್ಸಿನಲ್ಲಿ ಕೋರಿದ ಸುಖಗಳನ್ನೆಲ್ಲ ಅನುಭವಿಸುವರು. ಬ್ರಹ್ಮ, ಇಂದ್ರ ಮುಂತಾದ ದೇವತೆಗಳ ಲೋಕಗಳಲ್ಲಿ ವಾಸಿಸುವರು. ತರುವಾಯ ಉಪದ್ರವ ರಹಿತವಾದ ಮೋಕ್ಷ ಪದವಿಯನ್ನು ಪಡೆಯುವರು. ಪುರಾಣ ಗ್ರಂಥಕ್ಕೆ ಉತ್ತಮವಾದ ಪೀಠವನ್ನು ತಂದುಕೊಟ್ಟವರು ಪ್ರತಿಯೊಂದು ಜನ್ಮದಲ್ಲಿಯೂ ಸುಖಶಾಲಿಗಳೂ ಜ್ಞಾನವಂತರೂ ಆಗುತ್ತಾರೆ. ಮದ್ಯಪಾನ, ಸ್ವರ್ಣಸ್ಥೇಯ
ಮುಂತಾದ ಮಹಾಪಾತಕಗಳನ್ನು ಮಾಡಿದವರು, ಉಳಿದ ಸಾಮಾನ್ಯ ಪಾಪಗಳನ್ನು ಮಾಡಿದವರು ಪುರಾಣದ ಕಥೆಯನ್ನು ಕೇಳಿದ ಮಾತ್ರದಿಂದಲೇ ಪಾಪ ಮುಕ್ತರಾಗಿ ಸದ್ಗತಿಯನ್ನು ಪಡೆಯುವರು. ಈ ನಿಯಮಗಳನ್ನು ಅನುಸರಿಸಿ ಪುರಾಣ ಕಥೆಯನ್ನು ಕೇಳುವ ಮನುಷ್ಯನು ತನ್ನ ಇಷ್ಟ ಬಂದಂತಹ ಸುಖಗಳನ್ನು ಅನುಭವಿಸಿ ವಿಷ್ಣು ಲೋಕವನ್ನು ಸೇರುವನು. ಬಳಿಕ ಪಾರಾಯಣ ಮಾಡಿದ ಪುಸ್ತಕವನ್ನು ವಸ್ತ್ರಭೂಷಣದಿಂದ ಪೂಜಿಸಬೇಕು. ಪುರಾಣ ಓದಿದವನನ್ನು, ಬ್ರಾಹ್ಮಣರನ್ನು ಪ್ರಯತ್ನದಿಂದ ಸತ್ಕರಿಸಬೇಕು. ಹಸು, ಭೂಮಿ, ಚಿನ್ನ, ವಸ್ತ್ರ ಇವೆಲ್ಲವನ್ನು ಪುರಾಣವನ್ನು ಓದಿದಾತನಿಗೆ ಕೊಟ್ಟು ಗೌರವಿಸಬೇಕು. ಮಂಡಿಗೆ, ಲಾಡು, ಪಾಯಸ ಮುಂತಾದವುಗಳನ್ನು ಬಡಿಸಿ ಬ್ರಾಹ್ಮಣರಿಗೆ ತೃಪ್ತಿಯಾಗುವಂತೆ ಭೋಜನ ಮಾಡಿಸಬೇಕು. ಪುರಾಣಜ್ಞನಾದ ಎಲೆ ಬ್ರಾಹ್ಮಣೋತ್ತಮನೇ, ನೀನು ಪರಮ ಪೂಜ್ಯನಾದ ಸಾಕ್ಷಾತ್ ವ್ಯಾಸನೇ ಸರಿ. ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನಾಗಿರುವೆ. ನೀನು ಸುಕೃತಶಾಲಿ, ಸದಾಚಾರನಿಷ್ಠ, ಸತ್ಯವಾದಿ, ಜಿತೇಂದ್ರಿಯ. ನಿನ್ನ ಅನುಗ್ರಹದಿಂದ ಉತ್ಕೃಷ್ಟವಾದ ಈ ಧರ್ಮಗಳನ್ನೆಲ್ಲ ನಾನು ಚೆನ್ನಾಗಿ ತಿಳಿದುಕೊಂಡೆನು ಎಂದು ಸ್ತುತಿಸಿ ಪೌರಾಣಿಕನನ್ನು ವಸ್ತ್ರಭೂಷಣಾದಿಗಳಿಂದ ಆಧರಿಸಿ ಸಂತೋಷಪಡಿಸಬೇಕು. ದಿನ ದಿನವೂ ಪುರಾಣ ಶ್ರವಣ ಕಾಲದಲ್ಲಿ ಹೀಗೆ ಆದರದಿಂದ ಸತ್ಕರಿಸಿ ಪ್ರಾರ್ಥಿಸಿದರೆ ಭಗವತ್ ಸ್ವರೂಪನಾದ ವ್ಯಾಸ ಮಹರ್ಷಿಯ ಪ್ರಸಾದದಿಂದ ಆತನು ಕೀರ್ತಿವಂತನಾಗಿ ಚಿರಕಾಲ ಬಾಳುವನು. ನಾರದ ಮಹಾಮುನಿಯು ಹೇಳಿದ ಈ ಧರ್ಮಗಳನ್ನು ಯಾವ ಮನುಷ್ಯನು ಜಿತೇಂದ್ರಿಯನಾಗಿ ಆಚರಣೆಗೆ ತರುತ್ತಾನೆಯೋ ಅವನು ಪುರಾಣ ಶ್ರವಣದಿಂದ ಸಂಪೂರ್ಣವಾದ ಫಲವನ್ನು ಪಡೆಯುತ್ತಾನೆ. ಮತ್ಸ್ಯಾವತಾರವನ್ನೆತ್ತಿದ ಪೂಜ್ಯನಾದ ಮಹಾವಿಷ್ಣುವು ಬಹುಪ್ರಾಜ್ಞನಾದ ವೈವಸ್ವತ ಮನುವಿಗೆ ಸಾಂಗೋಪಾಂಗವಾಗಿ ಈ ಪುರಾಣವನ್ನು ಹೇಳಿ ಅದೃಶ್ಯನಾದನು. ಇತಿ ಶ್ರೀ ಪುರಾಣ ಶ್ರವಣಕಾಲೀನ ಧರ್ಮಾಃ ಇತಿ ಶ್ರೀಮದ್ವೈಪಾಯನ ಮುನಿಪ್ರಣೀತಂ ಮತ್ಸ್ಯ ಮಹಾಪುರಾಣಂ ಸಮಾಪ್ತಂ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಉಪೋದ್ಘಾತದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.